ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಬನ್ನಿ ವೀಕ್ಷಕರೇ, ನಾನಿವತ್ತು ಬಿಳಿ ಕೂದಲ ಸಮಸ್ಯೆ ನಮ್ಮ ತಲೆಯಲ್ಲಿ ತುಂಬಾ ಆಗ್ತಾ ಇದೆ. ನಾವು ಏನೆಲ್ಲ ಕೆಮಿಕಲ್ ಯೂಸ್ ಮಾಡಿದ್ರೂ ಕೂಡ ಅದು ಕೂಡ ಸ್ವಲ್ಪ ದಿನಗಳ ಕಾಲ ಮಾತ್ರ ಉಳಿಯುತ್ತೆ. ಆ ರೀತಿ ಇದ್ದಾಗ ನಾವು ಎಷ್ಟು ಕೆಮಿಕಲ್ ಯೂಸ್ ಮಾಡೋದಕ್ಕೂ ಕೂಡ ನಮಗೆ ರಿಸ್ಕ್ ಆಗುತ್ತೆ. ಹಾಗಾಗಿ ಆ ರೀತಿ ಏನು ಕೂಡ ಮಾಡೋದಕ್ಕೆ ಹೋಗಬೇಡಿ. ನೀವು ಎಲ್ಲಿಗಾದರೂ ಹೋಗಬೇಕು, ನನಗೆ ಇವಾಗ ಸಡನ್ಲಿ ನಮ್ಮ ಮನೆಗೆ ಫಂಕ್ಷನ್ ಇದೆ, ನಮ್ಮ ಮನೆಗೆ ಯಾರಾದರೂ ಬರ್ತಾ ಇದ್ದಾಗ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು. ಸೆಕೆಂಡ್ನಲ್ಲಿ ನಿಮ್ಮ ಬಿಳಿ ಕೂದಲು ನ್ಯಾಚುರಲ್ ರೀತಿಯಾಗಿ ಕಪ್ಪು ಆಗುತ್ತೆ. ಹಾಗೆ ಇದು ಕೂಡ ಮಾಡುವಂಥದ್ದು ನ್ಯಾಚುರಲ್ ರೀತಿಯಾಗಿ ಅನ್ಬೋದು. ಯಾಕಂದರೆ ಈ ರೀತಿ ನೀವೇನಾದರೂ ಹಚ್ತಾ ಬಂದರೆ ನಿಮ್ಮ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಹಾಗಾದರೆ ಮಾಡುವಂಥದ್ದು ಕೂಡ ವಿಧಾನ ತೋರಿಸ್ಕೊಡ್ತೀನಿ. ಈ ಥರವಾಗಿ ನೀವು ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲಿಗೆ ಬೇಕು ಕೂಡ ತೊಗೊಂಡು ಹೋಗ್ಬೋದು. ಮನೆಯಲ್ಲಿ ಮಾಡಿಟ್ಟಿದ್ದಾಗ ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು. ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಕೂಡ ನೀವು ಮರ್ತು ಬಿಡ್ತೀರಾ, ಅಷ್ಟು ನ್ಯಾಚುರಲ್ ಆಗಿರುವಂಥದ್ದು ಅನ್ಬೋದು. ಹಾಗಾದರೆ ಯಾವ ರೀತಿಯಾಗಿ ಮಾಡೋದಕ್ಕಾಗಿ ಫಸ್ಟಿಗೆ ನನ್ನ ಸ್ನೇಹಿತರೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಬಿಸಿಗೆ ಅನ್ಬೋದು. ಸಣ್ಣದ ಕಡೆ ಇಲ್ಲ, ಸಣ್ಣದು ಯಾವುದಾದ್ರೂ ಇಟ್ಕೊಳ್ಳಿ, ಅದು ಬಿಸಿಗೆ ಇಟ್ಕೋಬೇಕು. ಇವಾಗ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇದರಲ್ಲಿ ನಾನು ಇವಾಗ ಯಾವ ರೀತಿ ನ್ಯಾಚುರಲ್ ಆಗಿ ಹೇರಿಗೆ ಕಲರ್ ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ರೀತಿಯಾಗಿ ಕಲರ್ ಕೊಡುವಂಥದ್ದು ನಾನು ಲವಂಗ ತೊಗೊಂಡಿದ್ದೀನಿ ನೋಡಿ. ನಮ್ಮ ತಲೆಗೆ ತುಂಬಾ ನ್ಯಾಚುರಲ್ ಆಗಿ ಬಿಳಿ ಕೂದಲ ಸಮಸ್ಯೆ ಜಾಸ್ತಿನೇ ಆಗ್ತಾಯಿದೆ. ನಮ್ಮ ಬಿಳಿ ಕೂದಲಿಗೆ ಕಲರ್ ತುಂಬಾ ಚೆನ್ನಾಗಿ ಕೂತ್ಕೋಬೇಕು. ಬಿಳಿ ಕೂದಲು ಕೂಡ ನಮಗೆ ನ್ಯಾಚುರಲ್ ರೀತಿಯಾಗಿ ಕೂಡ ಕಪ್ಪಗಾಗಬೇಕಂದ್ರೆ ನಾವು ಲವಂಗ ಯೂಸ್ ಮಾಡಬೇಕು. ಹಾಗಾಗಿ ಲವಂಗ ತೊಗೊಂಡಿದ್ದೀನಿ ನೋಡಿ. ಲವಂಗದಲ್ಲಿರುವಂಥದ್ದು ತುಂಬಾ ಶಕ್ತಿಶಾಲಿ ಅನ್ಬೋದು. ಯಾಕಂದರೆ ಲವಂಗ ನಾವು ನೋಡ್ತಾ ಇರ್ಬೋದು, ನಮ್ಮ ಕೂದಲು ಜಾಸ್ತಿ ಉದುರ್ತಾನೆ ಇರುವಂಥ ಸಮಸ್ಯೆ ಕೂಡ ಅಲ್ಲಿ, ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗ್ತಾಯಿಲ್ಲ ಅಂದರೂ ಕೂಡ ನಮಗೆ ಇದು ಉಪಯುಕ್ತ ಅನ್ಬೋದು. ಹಾಗಾಗಿ ನಾನು ಲವಂಗ ತೊಗೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಲವಂಗ ಹಾಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಲವಂಗ ನೋಡ್ತಾ ಇರ್ಬೋದು, ಒಂದು 10 ಲವಂಗ ತೊಗೊಂಡಿದ್ದೀನಿ. ಹಾಗೆ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ, ಯಾಕಂದರೆ ಕಪ್ಪು ಬಣ್ಣಕ್ಕೆ ಲವಂಗ ತಿರುಗಬೇಕು. ಅಲ್ಲಿವರೆಗೂ ಹಾಗೆ ಕೈ ಆಡಿಸದಾನೆ ಇರಿ. ಇವಾಗ ಲವಂಗದ ಜೊತೆಗೆ ಮತ್ತೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಲವಂಗದ ಜೊತೆಗೆ ನಾನು ಇವಾಗ ಕರಿಬೇವು ಸೇರಿಸ್ತಾ ಇರುವಂಥದ್ದು. ಫ್ರೆಶ್ ಆಗಿರುವಂಥ ಕರಿಬೇವು ತೊಗೊಳ್ಳಿ. ಎಷ್ಟು ಫ್ರೆಶ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು, ಎಷ್ಟು ಹಚ್ಚ ಹಸಿರಾಗಿರುವಂಥ ಕರಿಬೇವು ತೊಗೊಂಡಿದ್ದೀನಿ. ಈ ಕರಿಬೇವಿನಿಂದ ನಮಗೇನಾಗುತ್ತೆ ಅಂದರೆ, ನಮ್ಮ ತಲೆಯಲ್ಲಿ ಕೂದಲು ಉದುರುವಂಥದ್ದು ಕೂಡ ಸಮಸ್ಯೆ, ಅಲ್ಲಿ ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥ ಶಕ್ತಿ ಕೊಡುತ್ತೆ. ಹಾಗಾಗಿ ಈ ಥರ ನೀವು ಕೂಡ ಕರಿಬೇವು ಖಂಡಿತವಾಗಿ ಯೂಸ್ ಮಾಡ್ಬೋದು. ಹಾಗೆ ಕರಿಬೇವು ಜಾಸ್ತಿ ಕೂಡ ನಾವು ಸೇವಿಸ್ತಾ ಇರಬೇಕು. ಅದರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಬೆಳವಣಿಗೆ ಕೂಡ ಆಗುತ್ತೆ. ಹಾಗೆ ನಮ್ಮ ಕೂದಲು ಉದುರೋದಿಲ್ಲ, ಮತ್ತು ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುವಂಥ ಕೂದಲು ಅಲ್ವಾ. ಹಾಗೆ ನಾವು ಸೇವಿಸ್ತಾ ಇದ್ದರೆ ನಮ್ಮ ಕೂದಲು ಕೂಡ ಕಪ್ಪುಗೆ ಚೆನ್ನಾಗಿ ಕರಿಯಾಗಿ ಕೂದಲು ಹಾಗೆ ಬೆಳವಣಿಗೆ ಕೂಡ ಆಗುತ್ತೆ. ಇವಾಗ ನೋಡಿ, ನಾನು ಚೆನ್ನಾಗಿ ಲವಂಗ ಕೂಡ ಹುರಿತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಕರಿಬೇವು ಕೂಡ ಫ್ರೈ ಮಾಡ್ತಾನೆ ಇದ್ದೀನಿ. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಕರಿಬೇವು ಕೂಡ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಈ ಥರ ನ್ಯಾಚುರಲಾಗಿ ಸ್ವಲ್ಪ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು. ಇವಾಗ ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಈ ಥರ ಸ್ವಲ್ಪ ಅದರಲ್ಲಿ ಉರಿ ಅಂಟ್ಕೊಂಡು ಈ ರೀತಿ ಹುರಿದ್ರೆ ಸ್ವಲ್ಪ ಕರಿಬೇವೆಲ್ಲನೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇಲ್ಲಾಂದರೆ ಹಾಗೆ ಜಾಸ್ತಿ ಹೊತ್ತು ಹುರಿತಾ ಹೋದರೂ ಕೂಡ ನಮಗೇನಾಗುತ್ತೆ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು ಕರಿಬೇವು. ಒಂದೇ ಒಂದು ಸೆಕೆಂಡ್ನಲ್ಲಿ ನೋಡಿ ಎಲ್ಲನೂ ಕೂಡ ಕರಿಬೇವು ಹುರಿದು ಈ ರೀತಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಈ ಥರ ರೆಡಿ ಮಾಡಿಕೊಂಡು ನಾವು ಇವಾಗ ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದು ಒಂದು 5 ಸೆಕೆಂಡ್ವರೆಗೂ ಕೂಡ, ಇಲ್ಲಾಂದ್ರೆ 5 ನಿಮಿಷವರೆಗೂ ಕೂಡ ತಣ್ಣಗಾಗೋಕ್ಕೆ ಬಿಡಬೇಕು. ಎಷ್ಟು ತಣ್ಣಗಾಗುತ್ತಲ್ವ ಅಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ. ಮತ್ತು ಬಿಸಿ ಬಿಸಿ ಇರುವಾಗ ಮಾತ್ರ ನಾವು ಇದು ಪೌಡ್ರ್ ಮಾಡೋದಕ್ಕೆ ಬರದೇ ಇರೋದು. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ. ಇವಾಗ ನಾನು ಇದು ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ಕೈಯಲ್ಲಿ ನೋಡ್ತಾ ಇರ್ಬೋದು, ಈ ಥರ ಹಿಡಿಯೋದಕ್ಕೂ ಕೂಡ ಈ ತಣ್ಣಗೆ ಅಂಟಬೇಕು, ಅಲ್ಲಿವರೆಗೂ ತಣ್ಣಗೆ ಮಾಡ್ಕೊಂಡು ಬಿಡಬೇಕು. ಆಮೇಲೆ ನಮ್ಮದು ಕೊಟ್ಟ ಕಲ್ಲಲ್ಲಿ ಈ ರೀತಿ ಸಣ್ಣವಾಗಿ ಪುಡಿ ಪುಡಿಯಾಗಿ ಮಾಡಿಬಿಡಿ. ಮಿಕ್ಸಿಯಲ್ಲಿ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ಮಿಕ್ಸಿಯಲ್ಲಿ ಮಾಡಿದ್ರೆ ನಮಗೆ ಪೌಡ್ರ್ ಕೈಗೆ ಸಿಗಲ್ಲ. ಆ ರೀತಿ ಎಲ್ಲನೂ ಕೂಡ ಮಿಕ್ಸಿಗೆ ಅಂಟ್ಕೊಂಡು ಬಿಡುತ್ತೆ. ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅದು ಮಿಕ್ಸಿಯಲ್ಲಿ ಮಾಡ್ಬೋದು. ನಾವು ಸ್ವಲ್ಪನೇ ಮಾಡಿ ಇಟ್ಕೊಳ್ತೀವಿ ಅಂದಾಗ ಈ ಥರನೇ ಮಾಡ್ಕೋಬೇಕು. ನಮಗಿದು ಇಷ್ಟು ಮಾಡ್ಕೊಂಡಿರ್ತೀವಿ, ನಮ್ಗೆ ಯಾವಾಗ ಬೇಕು
ಬೇಕು. ಆವಾಗ ಬಿಳಿ ಕೂದಲು ಜಾಸ್ತಿ ಮೇಲ್ಮೇಲೆ ಕಾಣಿಸ್ತಾ ಇದೆ ಅಂದಾಗ ಈ ಥರ ಮಾಡಿ ಇಟ್ಕೊಂಡಿರೋಂಥದ್ದು ನೀವು ಅಪ್ಲೈ ಮಾಡಿಬಿಟ್ರೆ ಸಾಕು. ಹಾಗೆ ನಮಗೆ ಏನಾಗುತ್ತೆ ಅಂದರೆ ತಲೆಗೂ ಕೂಡ ನ್ಯಾಚುರಲಾಗಿ ಕಲರ್ ಸಿಗುತ್ತೆ. ಹಾಗೆ ನಾವು ಕೆಮಿಕಲ್ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕಿಂತ ಇದು ತುಂಬಾ ಉಪಯುಕ್ತ ಅನ್ಬೋದು. ಇವಾಗ ಪೌಡ್ರ್ ಎಲ್ಲನೂ ಕೂಡ ಸಣ್ಣ ಆಗಿರುವಂಥದ್ದು. ಹಾಗೆ ಒಂದು ವಿಕ್ಸ್ ಡಬ್ಬಿ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಇರುವಂಥ ವಿಕ್ಸ್ ಡಬ್ಬಿಗಳು ನಾವು ಬಿಸಾಕೋ ಬದಲಾಗಿ ಈ ಥರ ಯೂಸ್ಫುಲ್ಲಾಗಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಡಬ್ಬಿ ಇದ್ದರೆ ಅದಕ್ಕೆ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಪರ್ಸ್ನಲ್ಲಿ ಹಾಕ್ಕೊಂಡು ಹೋಗೋದಕ್ಕೂ ಕೂಡ ನಮಗೆ ಸಲೀಸಾಗುತ್ತೆ. ಈಸಿಯಾಗಿ ಸ್ವಲ್ಪ ಸ್ಪೇಸಲ್ಲಿ ಕೂತ್ಕೊಳ್ಳುವಂಥದ್ದು ಈ ವಿಕ್ಸ್ ಡಬ್ಬಿ ಅನ್ಬೋದು. ನೋಡಿ ನಾನು ಇದರಲ್ಲಿ ಎಲ್ಲನೂ ಕೂಡ ಪೌಡ್ರ್ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಪೌಡ್ರ್ ಈ ಡಬ್ಬಿಯಲ್ಲಿ ಹಾಕ್ಕೊಂಡು ಯಾವ ಥರವಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು ಅಂತ ಹೇಳ್ತೀನಿ ನಿಮಗೂ ಕೂಡ. ನೋಡಿ ಎಲ್ಲನೂ ಕೂಡ ಈ ರೀತಿ ಪೌಡ್ರ್ ಸಣ್ಣ ಆಗಿರುವಂಥದ್ದು ನೋಡಿ ಎಷ್ಟು ಚೂರಾಗಿ ನಮ್ಮ ಕೈ ಬೆರಳು ಕೂಡ ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ತುಂಬಾ ನ್ಯಾಚುರಲ್ ಆಗಿರ್ಬೇಕು ಅದು ಕಲರು. ಯಾಕಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲಾಗಿ ನಾವು ಎಷ್ಟು ಯೂಸ್ ಮಾಡಿದ್ರೂ ಕೂಡ ಕಡಿಮೆನೇ ಅನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿರೋವಂಥದ್ದು. ಇವಾಗ ಈ ಪೌಡ್ರಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತೀನಿ. ನೀವು ಕೊಬ್ಬರಿ ಎಣ್ಣೆ ಡ್ರಾಪ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 4 ಹನಿ ಹಾಕ್ಕೊಂಡ್ರೆ ಸಾಕು. ನೋಡಿ ಹನಿ ಹಾಕ್ತಾ ಇರುವಾಗಲೇ ನಮ್ಮ ಕಲರ್ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ವ, ನಮ್ಮ ಕೂದಲಿಗೆ ಕೊಬ್ಬರಿ ಎಣ್ಣೆ ಜೊತೆಗೆ ನಮಗೆ ಕಲರ್ ನ್ಯಾಚುರಲಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ಥರವಾಗಿ ನೀವು ಕೂಡ ಯೂಸ್ ಮಾಡೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅಂತ ನೋಡ್ಬೋದು. ಇವಾಗ ಒಂದು ಕಡ್ಡಿ ಸಹಾಯದಿಂದ ನಾನು ಕಲಿಸ್ತಾ ಇರುವಂಥದ್ದು, ಇಲ್ಲಾಂದರೆ ಬೆರಳಿಂದ ಕೂಡ ಕಲಿಸ್ಕೋಬೋದು. ಸೇಮ್ ಕಾಡಿಗೆ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ನೋಡಿ ಸ್ನೇಹಿತರೆ. ಕರಿಬೇವು ಅದರಲ್ಲಿ ಮತ್ತು ಲವಂಗ ಹಾಕಿರ್ತೀವಿ. ಇಷ್ಟು ನ್ಯಾಚುರಲಾಗಿ ನಮಗೆ ರಿಸಲ್ಟ್ ಕೊಡುವಂಥದ್ದು ಅನ್ಬೋದು ಕಲರು. ನೋಡಿ ಒಂದು ಬೆರಳಿಗೆ ಹಚ್ಚಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಮ್ಮ ಕೈಗೂ ಕೂಡ ಅಂಟ್ಕೊಳ್ತಿರುವಂಥದ್ದು ಕಲರು. ಸ್ವಲ್ಪ ಡ್ರೈ ಆದಮೇಲೆ ನಮಗೆ ಕೈ ಕಲರ್ ಹಾಗೆ ಕೂತ್ಕೊಂಡು ಬಿಡುತ್ತೆ. ಹಾಗಿದ್ರೆ ಕಲರ್ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಿಸಾಕ್ಬಿಡಿ. ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ತಾ ಬನ್ನಿ. ನಿಮಗೂ ಕೂಡ ನ್ಯಾಚುರಲಾಗಿ ಕಲರ್ ಕೊಡುವಂಥದ್ದು. ಹಾಗೆ ನಾವು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ನಮಗೇನು ಸೈಡ್ ಎಫೆಕ್ಟ್ ಆಗಲ್ಲ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥದ್ದು ಈ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಧನ್ಯವಾದ.